ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಅವರೆಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಳೆನೂ ಇದೆ, ಚಳಿನೂ ಇದೆ, ಬಿಸಿಲು ಇದೆ, ಮೂರಕ್ಕೂ ಒಳ್ಳೆ ಸೂಟ್ ಆಗುವಂಥ ಟೇಸ್ಟಿ ಆ್ಯಂಡ್ ಸ್ಪೈಸಿ ಅವರೆಕಾಳು ಉಪ್ಪಿಟ್ಟಿದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಲೋಟ ಆಗೋಷ್ಟು, ಈ ಲೋಟ ತೋರಿಸ್ತಾ ಇದ್ದೀನಲ್ಲ, ಈ ಲೋಟದಲ್ಲಿ 1 ಲೋಟ ಆಗೋಷ್ಟು ಮೀಡಿಯಂ ರವೆನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಅಂದರೆ 1/4 kg ಅವರೆಕಾಳಿದೆ. ಅದನ್ನು ಬಿಡಿಸ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಏಕೆಂದರೆ ಉಪ್ಪಿಟ್ಟಲ್ಲಿ ಬೇಯೋದಿಲ್ಲ ಅಲ್ವಾ, ಅದಕ್ಕೆ ನಾವು ಬೇರೆನೇ ಬೇಯಿಸಿಟ್ಕೊಬೇಕಾಗುತ್ತೆ. ಸ್ವಲ್ಪ ಒಂದು ಚುಟಿಕೆ ಉಪ್ಪು ಹಾಕ್ಬಿಟ್ಟು ಈ ರೀತಿಯಾಗಿ ಬೇರೆ ಬೇಯಿಸಿಟ್ಕೊಂಡ್ಬಿಟ್ರೆ ಆಯಿತು. ಅದಾದಮೇಲೆ ಒಗ್ಗರಣೆಗೆ ಅಂತ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಟೊಮೊಟೊ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 7 ಹಸಿಮೆಣಸಿನ್ಕಾಯಿ ಮಧ್ಯಕ್ಕೆ ಸೀಳಿಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ದಪ್ಪ ತಳ ಇರುವಂಥ ಪಾತ್ರೆ ತೊಗೊಳ್ಳಿ, ಅಥವಾ ಒಂದು ಬಾಣಲಿಗೆ ನಾನಿಲ್ಲಿ ತೆಗೆದಿಟ್ಕೊಂಡಿದ್ನಲ್ಲ ರವೆ, ಅದನ್ನು ಹಾಕಿ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಬಿಟ್ಟು ನೀಟಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಬೇಕು. ಕಮ್ಮಿ ಉರಿ ಕೊಟ್ಟು ಕಂದು ಬಣ್ಣ ಬರೋ ತನಕ ಹುರ್ಕೊಂಬಿಟ್ರೆ ಆಯಿತು. ಅಂದರೆ ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ ಕಾಣಲ್ಲ, ಸ್ವಲ್ಪ ವೈಟೇ ಕಾಣುತ್ತೆ. ಬಟ್ ನೀವು ಹುರಿತಾ ಅದು ನಿಮಗೆ ಗೊತ್ತಾಗುತ್ತೆ, ಕಂದು ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ. ಒಂದು 5 ನಿಮಿಷ ಕಮ್ಮಿ ಉರಿ ಕೊಟ್ಬಿಟ್ಟು ನೀಟಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಂಬಿಟ್ರೆ ಆಗುತ್ತೆ. ನೆನಪಿಲ್ಲಿ ಕಮ್ಮಿ ಉರಿನೇ ಕೊಡಬೇಕು. ನಾನು ಹೀಗೆ ಒಂದ್ಸತಿ ಫಸ್ಟ್ ಟೈಮ್ ಉಪ್ಪಿಟ್ಟು ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗ್ಬಿಟ್ಟು ರವೆನ ಹುರಿತೀನಿ ಅಂತ ಅಂದ್ಬಿಟ್ಟು ಜೋರುರಿ ಕೊಟ್ಬಿಟ್ಟು ಮಾಡಿಬಿಟ್ಟಿದೆ. ಅದೇನಾಗಿತ್ತು, ಫುಲ್ಲು ಸೀದೋಗಿ ಕಪ್ಪಾಗ್ಬಿಟ್ಟಿತ್ತು. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ರವೆನ ಹುರಿಯುವಾಗ ನಾನು 3-4 ಸತಿ ನೋಡ್ತಾನೆ ಇರ್ತೀನಿ, ಕಮ್ಮಿ ಉರಿ ಕೊಟ್ಟಿದ್ದೀನಾ ಅಂತ ಅಂದ್ಬಿಟ್ಟು. ಹಾಗಾಗಿ ನೀವು ಕೂಡ ಕಮ್ಮಿ ಉರಿ ಕೊಟ್ಬಿಟ್ಟು ನೀಟಾಗಿ ಒಂದು 5 ನಿಮಿಷ ಕಲರ್ ಚೇಂಜ್ ಆಗೋ ತನಕ, ಅಂದರೆ ಸ್ವಲ್ಪ ಒಂಚೂರು ಬ್ರೌನ್ ಆಗೋ ತನಕ ಹುರ್ಕೊಂಬಿಡಿ. ಇವಾಗ ಹುರಿದಿದ್ದೆಲ್ಲ ಆಯಿತು, ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಕನ್ವರ್ಟ್ ಆಗಿದೆ, ಬಟ್ ನಿಮಗೆ ಕಾಣಿಸ್ತಾ ಇಲ್ಲ. ಇದನ್ನು ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶಿಫ್ಟ್ ಮಾಡಿದಾದ್ಮೇಲೆ ಸೇಮ್ ಅದೇ ಬಾಣಲಿ, ನಾನು ಯಾವ ಬಾಣಲಿ ತೊಗೊಂಡಿದ್ದೀನೋ ಅದೇ ಬಾಣಲಿಗೆ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋದು. ಎಣ್ಣೆ ಒಂದು ಸ್ವಲ್ಪ ಕಾದಿದ್ದಾದಮೇಲೆ ಮಾಮೂಲಿ 1/4 ಚಮಚ ಸಾಸಿವೆ, 1 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದು. ಏನು ಮಹಾ ಒಗ್ಗರಣೆ ಮಾಡೋದನ್ನ ತೋರಿಸ್ಬೇಕಾ ಇವರು ಅಂತ ಅಂದ್ಕೊಂಬಿಡಿ. ಆ್ಯಸ್ ಯೂಶ್ವಲ್ ಏನೇ ತಿಂಡಿ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ ಮಾಡಿದ್ರೆ ಒಗ್ಗರಣೆ ಹಾಕ್ಲೇಬೇಕಲ್ವ. ಕೊನೆನಲ್ಲಾದರೂ ಹಾಕ್ತೀವಿ, ಇಲ್ಲಾಂತಂದ್ರೆ ಮೊದಲಿಗನಾದ್ರು ಹಾಕ್ತೀವಿ. ಇವಾಗ ನೋಡಿ, ಎಣ್ಣೆ ಕಾದಿತ್ತು ಸ್ವಲ್ಪ. ಅದಾದಮೇಲೆ 1/4 ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ನಿಮಗೆ ಉಪ್ಪಿಟ್ಟು ರುಚಿನೇ ಬೇರೆ ಕೊಡುತ್ತೆ. ನೀವು ಒಂದ್ಸತಿ ಹಾಕಿಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ. ಅದಾದಮೇಲೆ 1 ಕಡ್ಡಿ ಕರ್ಬೇವಿನ ಸೊಪ್ಪು, ನಾನು ಹೆಚ್ಚಿಟ್ಕೊಂಡಿದ್ನೆಲ್ಲ ಮಧ್ಯಕ್ಕೆ ಸೀಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಅದ್ರ ಜೊತೆಗೆ ತುರಿದಿಟ್ಕೊಂಡಿದ್ನೆಲ್ಲ ಶುಂಠಿ, ಅದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಎಲ್ಲದನ್ನು ಸೇರಿಸ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋದು ಅಷ್ಟೇ. ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಕೂಡ ಒಟ್ಟಿಗೆ ನಾನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಕೆಲವರು ಒಂದ್ಸತಿ ಈರುಳ್ಳಿ ಫ್ರೈ ಮಾಡ್ತಾರೆ, ಅದು 1/4 ಭಾಗ ಬೆಂದಿದ್ದಾದಮೇಲೆ ಟೊಮೊಟೊನ ಫ್ರೈ ಮಾಡ್ತಾರೆ. ಹಾಗೂ ಕೂಡ ಮಾಡ್ಬೋದು, ಹಿಂಗೂ ಕೂಡ ಮಾಡ್ಬೋದು. ಅದು ಫ್ರೈ ಆಗಿದ್ದಾದಮೇಲೆ ನಾನು ಇವಾಗ ಯಾವ ಲೋಟದಲ್ಲಿ ರವೆ ತೊಗೊಂಡಿದ್ನಲ್ಲ, ಅದೇ ಲೋಟದಲ್ಲಿ 1.5 ಲೋಟ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ಯಾವ ಲೋಟದಲ್ಲಿ ರವೆ ತೊಗೊಳ್ತೀರೋ ಅದೇ ಲೋಟದಲ್ಲಿ ಅಳತೆಗೆ ಇಟ್ಕೊಂಬಿಡಿ. 1ಕ್ಕೆ 1.5 ಆಗೋಷ್ಟು ನೀರನ್ನ ಸೇರಿಸ್ಬೇಕಾಗುತ್ತೆ. ಕರೆಕ್ಟಾಗಿರೋ ಅಳತೆಯಲ್ಲಿ ಮಾಡಿದ್ರೆ ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ, ಎಲ್ಲ ಅಡುಗೆಗಳು ಕೂಡ ಚೆನ್ನಾಗಿ ಬರುತ್ತೆ. ಅಳತೆ ಪ್ರಕಾರ ಹಾಕಬೇಕಾಗುತ್ತೆ ಅಷ್ಟೇ. ಅದಾಗಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಒಂದ್ಸತಿ ಬಾಡಿಸ್ತೀನಿ. ಇವಾಗ ಈ ಹಂತದಲ್ಲಿ ನಾವು ಅವರೆಕಾಳನ್ನ ಫಸ್ಟೇ ಬೇಯಿಸಿಟ್ಕೊಂಡಿದ್ವಲ್ಲ, ಸ್ವಲ್ಪ ನೀರು ಉಪ್ಪನ್ನ ಸೇರಿಸ್ಬಿಟ್ಟು ಬೇಯಿಸಿಟ್ಕೊಂಡಿದ್ವಲ್ಲ ಅವರೆಕಾಳನ್ನ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ ಆದಮೇಲೆ ಅದನ್ನು ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಬಾಡಿಸ್ಬಿಟ್ಟು ಒಂದು 3 ನಿಮಿಷ ಜೋರುರಿ ಕೊಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ನೀರನ್ನು ಒಂದು ಸ್ವಲ್ಪ ಕುದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಕುದೀತಾ ಇದ್ದರೆ ಸಾಕಾಗುತ್ತೆ. ಇವಾಗ ಕಮ್ಮಿ ಉರಿ ಕೊಟ್ಬಿಟ್ಟು ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ, ಅದನ್ನು ನಿಧಾನವಾಗಿ ಹಾಕಬೇಕಾಗತ್ತೆ. ಹಾಕ್ಬಿಟ್ಟು ಸಡನ್ನಾಗಿ ನೀರೊಳಗಡೆ ಮಿಕ್ಸ್ ಮಾಡಿಬಿಟ್ರೆ ಆಯಿತು. ಎಲ್ಲೂ ಕೂಡ ಗಂಟಾಗೋದಿಲ್ಲ ಉಪ್ಪಿಟ್ಟು. ಕೆಲವರು ಉಪ್ಪಿಟ್ಟು ಮಾಡುವಾಗ ಗಂಟಾಗ್ಬಿಡುತ್ತೆ ಅಲ್ಲ, ಆದರೆ ಈ ಹಂತದಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಎಲ್ಲೂ ಕೂಡ ಗಂಟಾಗೋದಿಲ್ಲ. ಇವಾಗ ನಾನಿಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಉಪ್ಪಿಟ್ಟು ನೆಕ್ಸ್ಟ್ ಲೆವೆಲ್ ರುಚಿ ಕೊಡುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಈ ಹಂತದಲ್ಲೇ ನಿಮಗೆ ಉಪ್ಪೇನಾದರೂ ಕಮ್ಮಿ ಆಗಿದ್ರೆ ಹಾಕೊಂಡ್ಬಿಟ್ಟು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಎಲ್ಲೂ ಕೂಡ ಗಂಟಂತ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ನೀರು ಹಾಕಿದಾದ್ಮೇಲೆ ಅದ್ರ ಜೊತೆಗೆ ರವೆ ಮಿಕ್ಸ್ ಮಾಡ್ತಿರಲ್ಲ, ಆವಾಗ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡ್ತೀನಿ. ಬೇಯಿಸ್ಕೊಂಡ್ರೆ ರವೆ ಏನಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡಿ ಸಖತ್ತಾಗಿರೋ ಟೇಸ್ಟಿಯಾಗಿರೋ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗಿದೆ. ಇದನ್ನು ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಹಾಕೊಡ್ಬೋದು, ಸಂಜೆ ಸ್ನ್ಯಾಕ್ಸ್ಗಾಗೂ ಇಟ್ಟು ತಿನ್ನಿಸ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲೂ ಕೂಡ ಗಂಟಂತ ಅನ್ನಿಸ್ತಾ ಇಲ್ಲ. ಕೊನೆಯಲ್ಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೋದು. ಕೊತ್ತಂಬರಿ ಸೊಪ್ಪನ್ನ ಮಾಮೂಲಿ ಡೆಕೋರೇಷನ್ಗೆ ಹಾಕ್ಬಿಟ್ರೆ ಆಯಿತು, ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು. ಹೇಗಿದೆ ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ನೋಡ್ತಾ ಇದ್ರೆ ತಿಂತಾ ಇರಬೇಕು ಅಂತ ಅನಿಸುತ್ತಲ್ವಾ? ಹಾಗಿದ್ಮೇಲೆ ಯಾಕೆ ತಡ ಮಾಡ್ತೀರಾ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ಥರನೇ ನೀವು ಕೂಡ ಮನೇಲಿ ಒಂದು ಸತಿಯಾಗಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದೇನಿದೆ, ತುಂಬಾ ಚೆನ್ನಾಗಿ ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಈ ಥರ ಮಾಡಿದ್ರೆ ನೀವೇ ಫಿದಾ ಆಗ್ಬಿಡ್ತೀರ. ಒಂದು ಸತಿ ಮಾಡಿ ನೋಡಿ, ಬೇಕಾದರೆ ನಿಮಗೂ ಇಷ್ಟ ಆಗುತ್ತೆ. ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಫೈನಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.